ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ನಾನು ಇವಾಗ 2 kg ಚಿಕನ್ ತೊಗೊಂಡಿದ್ದೀನಿ. ಇವಾಗ 2 ಈರುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಚೆನ್ನಾಗಿ ರುಬ್ಕೊಂಡು ಈಗ ಚಿಕನ್ಗೆ ಹಾಕಿ ಇವಾಗ ಫುಲ್ಲು ಚೆನ್ನಾಗಿ ಫ್ರೈ ಮಾಡಬೇಕು. ಚಿಕನಲ್ಲಿರೋ ನೀರಂಶ ಎಲ್ಲ ಚೆನ್ನಾಗಿ ಫುಲ್ ಫ್ರೈ ಆಗಬೇಕು, ಡ್ರೈ ಆಗಬೇಕು. ಅದೆಲ್ಲ ಸ್ವಲ್ಪನೂ ನೀರು ಇರಬಾರ್ದು. ಈ ಥರ ಮಾಡಿಕೊಂಡು ಬಿರಿಯಾನಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಲವರು ಇದನ್ನು ಹಾಗೆ ಹಾಕ್ಕೊಂಡ್ಬಿಡ್ತಾರೆ ವಾಶ್ ಮಾಡಿ ಚಿಕನ್ನ. ಅದು ಒಂಥರ ಸ್ಮೆಲ್ ಬರುತ್ತೆ, ತಿನ್ನೋಕ್ಕಾಗಲ್ಲ. ಸೊ ಈ ಥರ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಇಂಗ್ರೀಡಿಯೆಂಟ್ಸು ನೋಡಿ, 2 kg ಅಕ್ಕಿ. 2 kg ಅಕ್ಕಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ನಾವು ಬಿರಿಯಾನಿ ಮಾಡ್ತಿರ್ಬೇಕಾದ್ರೆ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಬೇಕು. 5 ಟೊಮೆಟೊ, 10ರಿಂದ 15 ಅಷ್ಟು ಹಸಿಮೆಣ್ಸಿನ್ಕಾಯಿ, ನೀವು ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. 10ರಿಂದ 12 ಈರುಳ್ಳಿ, 1/4 ಲೀಟ್ರಷ್ಟು ಮೊಸರು ಪ್ಯಾಕೆಟು, ಅರ್ಧ ನಿಂಬೆಹಣ್ಣು. ಇದು ಸ್ಪೈಸಸ್ಸು ನೈಟೇ ಉನಿ ಹಾಕಿ ಇಟ್ಕೊಬೇಕು. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಏನೇನು ಸ್ಪೈಸಸ್ ಅಂತ ನಾನು ಮಾಡಬೇಕಾದ್ರೆ ಹೇಳ್ತೀನಿ. ನೆಕ್ಸ್ಟು 3 ಸ್ಪೂನ್ ಧನಿಯಾ ಪೌಡರು, 3 ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಅರಿಶಿನ, 4 ಪ್ಯಾಕೆಟು ಬಿರಿಯಾನಿ ಪೌಡರು, 4 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು 4 ಟೇಬಲ್ ಸ್ಪೂನು, 1 ಹಿಡಿ ಪುದೀನ ಸೊಪ್ಪು, ನೆಕ್ಸ್ಟು 1 ಹಿಡಿ ಕೊತ್ತಂಬರಿ ಸೊಪ್ಪು. ಇಷ್ಟು ಬೇಕಾಗತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇವಾಗ ಆಯಿಲ್ ಹಾಕ್ಕೊತಾ ಇದ್ದೀನಿ. 2 kgಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ. ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು ಅವತ್ತು. ತುಂಬಾ ಟೇಸ್ಟಿಯಾಗಿ ಖಾರ, ನಾವು ಫಸ್ಟೇ ಖಾರ ತಿನ್ನೋದು ಜಾಸ್ತಿ. ಸೊ ನಾವು ಸ್ಪೈಸಿಯಾಗೇ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ರಿಲೇಟಿವ್ಸ್ ಎಲ್ಲ ಇದ್ದರು. ಎಲ್ಲ ತುಂಬಾ ಇಷ್ಟಪಟ್ಟರು. ನೆಕ್ಸ್ಟ್ ಆಯಿಲ್ ಹಾಕ್ಕೊಂಡ ತಕ್ಷಣ ಅದನ್ನು ಆಯಿಲು ಜಾಸ್ತಿ ಇದಾಗಕ್ಕೆ ಬಿಡಬೇಡಿ, ಕಾಯೋಕ್ಕೆ ಬಿಡಬೇಡಿ. ಆಯಿಲು ಸ್ವಲ್ಪ ಉಗುರು ಬೆಚ್ಚಗಿದ್ದಂಗೆ ಸ್ಪೈಸಸ್ ಹಾಕ್ಕೊಳ್ಳಿ. ಏನೇನು ಸ್ಪೈಸಸ್ ಅಂತ ಹೇಳಿದ್ರೆ 5 ಏಲಕ್ಕಿ ಕಾಯಿ, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, 5 ಲವಂಗ, 5 ಚಕ್ಕೆ, ಸ್ವಲ್ಪ ಕಲ್ಲುವ್ವು, 4 ಮರಾಠ ಮೊಗ್ಗು, ಅನಾನಸ್ ಹೂವು 3, ಸ್ವಲ್ಪ ಅರ್ಧ ಜೇಕಾಯಿ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲು ಉಗುರು ಬೆಚ್ಚಗೆ ಇರಬೇಕು. ಜಾಸ್ತಿ ಕಾಯಿದ್ರೆ ಬಿರಿಯಾನಿ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ಆಯಿಲ್ನ ಜಾಸ್ತಿ ಇದಾಗಕ್ಕೆ ಬಿಡಬೇಡಿ. ನೆಕ್ಸ್ಟ್ ಈ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಇದನ್ನು ನೈಟೇ ಉನಿ ಹಾಕಿ ಮಡಿಕೊಂಬಿಡಿ. ಇಷ್ಟು ಸ್ಪೈಸಸ್ನ ನೈಟಲ್ಲೇ ಉನಿ ಹಾಕಿ ನೀರಲ್ಲಿ ಇಟ್ಕೊಂಬಿಟ್ರೆ ಬಿರಿಯಾನಿ ಫ್ಲೇವರ್ ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಜೊತೆಗೇ ಇವಾಗ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹೇಳ್ತೀನಿ ಫ್ರೆಂಡ್ಸ್. ವಿಡಿಯೋ ಎಲ್ಲ ತುಂಬ ಫುಲ್ಲು ಲಾಂಗ್ ಆಗಿಬಿಟ್ಟಿದೆ. ತುಂಬ ಲಾಂಗಾಗಿ ಮಾಡಿಬಿಟ್ಟಿದ್ದೀನಿ. ನೋಡಿ, ಹಿಂಗೆ ತುಂಬ ಚೆನ್ನಾಗಿ ಫ್ರೈ ಆದರೆ ಬಿರಿಯಾನಿನೂ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ನೋಡಿ, ಇವಾಗ ಈರುಳ್ಳಿ ಎಲ್ಲ ಬೆಂದಿದೆ, ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೇ ಮಾಡಿಸ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 4 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು 2 kgಗೆ. ನೀವು ಎಷ್ಟು ಮಾಡ್ಕೊತೀರಾ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಇದ್ರ ಮೇಲೆ ನೀರು ಏನೂ ಹಾಕಬೇಡಿ, ಹಾಗೆ ಮಿಕ್ಸ್ ಮಾಡಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಲೋ ಫ್ಲೇಮಲ್ಲಿ ಇರುತ್ತಲ್ಲ, ಅದನ್ನು ಸ್ವಲ್ಪ ರೈಸ್ ಮಾಡ್ಕೊಳ್ಳಿ ಸಾಕು. ಫುಲ್ ರೈಸ್ ಮಾಡೋಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ಟೊಮೆಟೊನ ಹಾಕ್ಕೋಬೇಕು. ಟೊಮೆಟೊ ಸ್ವಲ್ಪ ಇದ್ರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿರಿಯಾನಿಗೆ. ಇಲ್ಲ ಟೊಮೆಟೊ ಜಾಸ್ತಿ ಹಾಕ್ಕೊಂಬಿಟ್ರೆ ನಾವು ಮಾಮೂಲಿ ವೆಜಿಟೇಬಲ್ ಬಾತು, ನೆಕ್ಸ್ಟ್ ಟೊಮೆಟೊ ಬಾತ್ ಮಾಡ್ತೀವಲ್ಲ ಆ ಥರ ಆಗಿಬಿಡುತ್ತೆ. ಬಿರಿಯಾನಿ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಅದು. ಟೊಮೆಟೊ ಸ್ವಲ್ಪನೇ ಇದ್ದರೆ
ಅದು ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಟೊಮೆಟೊ ಎಲ್ಲ ಚೆನ್ನಾಗಿ ಫುಲ್ಲು ಸ್ಮ್ಯಾಶ್ ಎಲ್ಲ ಮಾಡಿ ಚೆನ್ನಾಗಿ ಬೇಯಬೇಕು. ನೆಕ್ಸ್ಟು ಫುಲ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೆಂದಾದಮೇಲೆ ಟೊಮೆಟೊ ಎಲ್ಲ ಬೆಂದಾದಮೇಲೆ ಇದಕ್ಕೆ 1/4 ಲೀಟ್ರು ಮೊಸರು ಏನು ಹೇಳಿದ್ದೆ ಫುಲ್ ಹಾಕ್ಕೊಬೇಕು. 1/4 ಲೀಟ್ರು ಮೊಸರು ಹಾಕ್ಕೊಂಡಿದ್ದೀವಿ, ಬಟ್ ಸ್ವಲ್ಪ ಸಾಲ್ಟೇಜ್ ಆಯಿತು. ಸೊ ಅದಕ್ಕೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮೊಸರನ್ನ ನಾವು ಆ್ಯಡ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ಳಿ ಸಾಕು. 1/4 ಲೀಟ್ರ್ ಮೊಸರು ಆದಮೇಲೆ ಸಾಕು. ಇಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಹಾಕಿದ್ರೂ ಚೆನ್ನಾಗಿರಲ್ಲ. ಹಿಂಗೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ಇವಾಗ ಮೇಲ್ಗಡೆ ಆಯಿಲು ತೇಲ್ಕೊಂಡು ಬರಬೇಕು. ಆಮೇಲೆ ನೆಕ್ಸ್ಟು ಸ್ಪೈಸಸ್ಸು ಹೇಳಿದ್ನಲ್ಲ, 3 ಸ್ಪೂನು ಧನಿಯಾ ಪೌಡರ್, 3 ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಅರಿಶಿನ, 4 ಪ್ಯಾಕೆಟ್ ಬಿರಿಯಾನಿ ಪೌಡರು, 4 ಸ್ಪೂನು ಚಿಲ್ಲಿ ಪೌಡರು, ಇಷ್ಟನ್ನು ಹಾಕಿ ನೆಕ್ಸ್ಟು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಓವರ್ನೈಟೆಲ್ಲ ಸ್ಪೈಸಸ್ನ ನೆನೆ ಹಾಕಿ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದು ನೀರನ್ನ ವೇಸ್ಟ್ ಮಾಡಬೇಡಿ, ಚೆಲ್ಬಿಡಬೇಡಿ. ಆ ನೀರೇನಿದೆ ಅದನ್ನು ಇವಾಗ ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಎಣ್ಣೆ ಮೇಲ್ಗಡೆ ತೇಲ್ಕೊಂಡು ಬರಬೇಕು. ಅಲ್ಲಿವರೆಗೂ ಈ ಥರ ಮಿಕ್ಸ್ ಮಾಡಿಬಿಟ್ಟು ಬಿಡಬೇಕು. ನೋಡಿ, ಎಲ್ಲ ಆಯಿಲೆಲ್ಲ ಮೇಲ್ಗಡೆ ತೇಲ್ಕೊಂಡು ಬರ್ತಿದೆ ನೋಡಿ. ಇವಾಗೆಲ್ಲ ಸ್ಪೈಸಸ್ ಎಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಅರಿಶಿನ ಮತ್ತು ಈರುಳ್ಳಿ ಮತ್ತು ಅರಿಶಿನದಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಆ್ಯಡ್ ಮಾಡ್ಕೊಬೇಕು. ಅದನ್ನು ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಚಿಕನ್ಗೆಲ್ಲ ಇದ್ರ ಮಸಾಲ ಎಲ್ಲ ಹಿಡಿಬೇಕಲ್ಲ. ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆ ತೇಲ್ಕೊಂಡು ಬರಬೇಕು. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಅಂಡು ಇಟ್ಕೊಂಡ್ಬಿಡುತ್ತೆ. ನೋಡಿ, ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಮಸಾಲ ಎಲ್ಲ ಹಿಡ್ದಿದೆ. ವಿಡಿಯೋ ಎಲ್ಲ ಸ್ವಲ್ಪ ಲಾಂಗ್ ಆಗಿದೆ, ಬೇಜಾರು ಮಾಡ್ಕೊಬೇಡಿ. ನೋಡಿ, ಎಣ್ಣೆ ಎಲ್ಲ ತೇಲ್ಕೊಂಬರ್ತಿದೆ. ಇವಾಗ ಎಲ್ಲ ಚೆನ್ನಾಗಿ ಹಿಡ್ದಿದೆ. ನೆಕ್ಸ್ಟ್ ಇವಾಗ ನಾವು ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕಂತ ಹೇಳಿದ್ನಲ್ಲ, ಅದನ್ನು ಪಕ್ಕದಲ್ಲೇ ಇಟ್ಕೊಂಡು ನೀರನ್ನ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡಿರಬೇಕು. ತಣ್ಣೀರನ್ನೇ ಡೈರೆಕ್ಟಾಗಿ ಹಾಕ್ಕೊಬಾರ್ದು, ಚೆನ್ನಾಗಾಗಲ್ಲ ಬಿರಿಯಾನಿ. ಸೊ ಇವಾಗ ಬಿಸಿನೀರನ್ನ ನಾವು ಕಾಯಿಸ್ಕೊಂಡು ಇವಾಗ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಇವಾಗ ಅಕ್ಕಿನ ನಾವು ಬಿರಿಯಾನಿನ ಮಾಡಬೇಕಾದ್ರೇ ನಾವು ಅಕ್ಕಿನ ತೊಳೆದು ನೆನೆ ಹಾಕ್ಕೊಂಡು ಇಟ್ಕೊಬೇಕು. ಆವಾಗ ಉದುರಾಗಿ ಚೆನ್ನಾಗಿ ಬರುತ್ತೆ. ಹಂಗೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಮುದ್ದೆ ಥರ ಆಗಿಬಿಡುತ್ತೆ ಫ್ರೆಂಡ್ಸ್. ಅದು ಬಿರಿಯಾನಿ ಥರ ಚೆನ್ನಾಗಿರಲ್ಲ ಅದು. ಅದಕ್ಕೆ ನೀವು ತೊಳೆದು ಉನಿ ಹಾಕಿ ಇಟ್ಕೊಂಬಿಡಿ. ನೋಡಿ, ಇವಾಗ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಇದು ಕುದ್ದಾದಮೇಲೆ ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಈ ಥರ ಎಲ್ಲ ಹಾಕಾದ್ಮೇಲೆ ಪದೇ ಇದನ್ನು ಕೈ ಆಡಿಸ್ಬಾರ್ದು. ಒಂದು 3 ಸಲ 4 ಸಲ ಕೈ ಆಡಿಸಿದ್ರೆ ಸಾಕು. ಇಲ್ಲಾಂದರೆ ಜಾಸ್ತಿ ಅದು ರೈಸ್ ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ, ಆಮೇಲೆ ಚೆನ್ನಾಗಿರಲ್ಲ.
ಇವಾಗ ಒಂದ್ಸಲ ಈ ಥರ ಎಲ್ಲ ಸೌಟ್ ಆಡ್ಕೊಂಡು ಇದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಲಾಸ್ಟಲ್ಲಿ ಇವಾಗ ನಿಂಬೆಹಣ್ಣು ಹಿಂಡ್ಕೊಬೇಕು ಫ್ರೆಂಡ್ಸ್, ಮರ್ತುಬಿಟ್ಟಿದ್ದೆ, ಸಾರಿ. ಫುಲ್ಲು ಸ್ಟವ್ನ ಜಾಸ್ತಿ ರೈಸ್ ಮಾಡ್ಕೊಬೇಡಿ, ಇದು ಆಮೇಲೆ ಇದಾಗ್ಬಿಡುತ್ತೆ, ಬಿರಿಯಾನಿ ಎಲ್ಲ ಹಾಳಾಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇನ್ನೂ ಸ್ವಲ್ಪ ನೀರಿದೆ, ಅಲ್ಲಲ್ಲಿ ಸ್ವಲ್ಪ 2 ಸಲ ನಾವು ಕೈ ಆಡಿಸಿದ್ದೀವಿ ಅಷ್ಟೇ. ಇನ್ನೊಂದು ಸ್ವಲ್ಪ ಲಾಸ್ಟಲ್ಲಿ ನೀರು ಸೌಂಡ್ ಬರುತ್ತಲ್ಲ, ಆವಾಗ ಫುಲ್ಲು ಸ್ಮಾಲ್ ಮಾಡಿಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಕಲ್ಲಿಟ್ಬಿಟ್ರೆ ಬಿರಿಯಾನಿ ರೆಡಿ ಫ್ರೆಂಡ್ಸ್. ಈ ಥರ ಸಿಮ್ಮಲ್ಲಿ ಇಟ್ಬಿಟ್ಟು ಮೇಲುಗಡೆ ಕಲ್ಲು ಮಡಗ್ಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಟಾದಮೇಲೆ ಸ್ಟವ್ ಆಫ್ ಮಾಡಿ ಫ್ರೆಂಡ್ಸ್. ಈಗ ಬಿರಿಯಾನಿ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್.